ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವೊಂದು ಅದ್ಭುತ ಪ್ರಯಾಣಕ್ಕೆ ಹೊರಡೋಣ. ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿಯಲ್ಲೇ ಅದೆಂಥ ಶಕ್ತಿ ಅಡಗಿದೆ ಅಂತ ಒಟ್ಟಿಗೆ ನೋಡೋಣ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಭೂಮಿ ಮೇಲಿರೋ ಪ್ರತಿಯೊಂದು ಗಿಡದಲ್ಲೂ ಒಂದು ಔಷಧಿ ಅಡಗಿದೆ ಅಂತ. ಇದೇ ಅದ್ಭುತ ಶಕ್ತಿಯ ಬಗ್ಗೆ ನಾವು ಇವತ್ತು ಮಾತಾಡೋಣ. ಸರಿ, ಹಾಗಾದ್ರೆ ಈ ಶಕ್ತಿ ಎಲ್ಲ ಕಡೆ ಇದೆ ಅಂತಾಯ್ತು. ಆದರೆ ಅದನ್ನ ಬಳಸೋದು ಹೇಗೆ? ಎಲ್ಲಿದೆ ಆ ಕೀಲಿಕಾಯಿ? ಇದೇ ಅಲ್ವಾ ದೊಡ್ಡ ಪ್ರಶ್ನೆ. ನೋಡಿ, ಪವರ್ ಇದೆ ಅಂತ ಗೊತ್ತಿರೋದು ಒಂದ್ ಕಡೆ, ಆದ್ರೆ ಅದನ್ನ ಯಾವಾಗ, ಎಲ್ಲಿ, ಹೇಗ್ ಉಪಯೋಗಿಸ್ಬೇಕು ಅನ್ನೋ ವಿವೇಕ ಇದೆಯಲ್ಲ, ಅದೇ ನಿಜವಾದ ಜ್ಞಾನ. ಈ ಜ್ಞಾನ ಮತ್ತೆ ವಿವೇಕದ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ಮಹಾಭಾರತದಿಂದ ಒಂದು ಸಖತ್ ರೂಪಕ ಇದೆ. ಇಬ್ರು ಹೀರೋಗಳು, ಆದರೆ ದಾರಿ ಮಾತ್ರ ಎರಡು. ಮಹಾಭಾರತ ಯುದ್ಧ ನೆನಪಿದೆಯಲ್ಲ? ಅಲ್ಲಿ ಅರ್ಜುನನ ಬಾಣ ಬಿಡೋ ಶಕ್ತಿ ಎಷ್ಟಿತ್ತು, ಆದ್ರೆ ಯುದ್ಧ ಗೆಲ್ಸಿದ್ದು ಯಾರು? ಶ್ರೀಕೃಷ್ಣನ ಜ್ಞಾನ. ಇಲ್ಲಿ ಶಕ್ತಿನೂ ಬೇಕು, ಅದನ್ನು ಸರಿಯಾಗಿ ನಡೆಸೋ ಜ್ಞಾನನೂ ಬೇಕು. ನೋಡಿ, ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ. ನಮ್ಮ ಇವತ್ತಿನ ವಿಷಯಕ್ಕೂ ಇದೇನೇ ಅಡಿಪಾಯ. ಈಗ ನೋಡಿ, ಇದನ್ನ ನಮ್ಮ ಆಯುರ್ವೇದ ಮತ್ತು ಮಾಡರ್ನ್ ಸೈನ್ಸ್ಗೆ ಹೋಲಿಕೆ ಮಾಡೋಣ. ಮಾಡರ್ನ್ ಸೈನ್ಸ್ ಇದೆಯಲ್ಲ, ಅದು ಅರ್ಜುನಂತರ ಒಂದು ರೋಗ ಬಂತ, ಸೀದಾ ಆ ಗಿಡದಲ್ಲಿರೋ ಒಂದೇ ಒಂದು ಪವರ್ಫುಲ್ ಮಾಲಿಕ್ಯೂಲ್ ಅಂದ್ರೆ ಬಾಣವನ್ನ ತೆಗೆದು ರೋಗದ ಮೇಲೆ ಅಟ್ಯಾಕ್ ಮಾಡುತ್ತೆ. ಆದ್ರೆ ಆಯುರ್ವೇದ ಹಾಗಲ್ಲ, ಅದು ಕೃಷ್ಣಂತರ. ಅದು ಒಂದೇ ಬಾಣವನ್ನ ನೋಡಲ್ಲ, ಇಡೀ ಗಿಡವನ್ನ, ಅದರಲ್ಲಿರೋ 100 ಕಾಂಪೌಂಡ್ಸ್ಗಳ ಒಟ್ಟು ಶಕ್ತಿಯನ್ನ, ಆ ಇಡೀ ಜ್ಞಾನವನ್ನ ಬಳಸ್ಕೊಡುತ್ತೆ. ಹಾಗಾದ್ರೆ ಇಡೀ ಸಸ್ಯವನ್ನ ಬಳಸೋದ್ರಿಂದ ಏನು ಲಾಭ? ಅದರ ಹಿಂದಿರೋ ಸೈನ್ಸ್ ಏನು? ಅದನ್ನೇ ನಾವು ಸಿನರ್ಜಿ ಅಂತ ಕರಿತೀವಿ. ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ ಹಾಗೆ. ಭಾಗಗಳಿಗಿಂತ ಪೂರ್ತಿ ಗಿಡವೇ ಹೆಚ್ಚು ಶಕ್ತಿಶಾಲಿ. ಈ ಒಗ್ಗಟ್ಟಿನ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಕೃಷ್ಣ ಅರ್ಜುನನ ರಥ ಓಡಿಸಿದ್ನಲ್ಲ, ಟೀಕ್ ಹಾಗೆ ಗಿಡದಲ್ಲಿರೋ ಬೇರೆ ಸಣ್ಣಪುಟ್ಟ ಕಾಂಪೌಂಡ್ಸ್ಗಳು ಆ ಮೇನ್ ಹೀರೋ ಅಂದ್ರೆ ಆಕ್ಟಿವ್ ಮಾಲಿಕ್ಯೂಲ್ಗೆ ದಾರಿ ತೋರಿಸುತ್ತೆ. ಅದರ ಹೀಲಿಂಗ್ ಪವರ್ ಅನ್ನ ಜಾಸ್ತಿ ಮಾಡುತ್ತೆ, ಆರು ಮುಖ್ಯವಾದಿ ಸೈಡ್ ಎಫೆಕ್ಟ್ಸ್ಗಳನ್ನ ಕಡಿಮೆ ಮಾಡುತ್ತೆ. ಅದ್ಭುತ ಅಲ್ವಾ? ಸರಿ, ಹಾಗಾದ್ರೆ ನಾವು ಅರ್ಜುನನ ದಾರಿ ಆರಿಸ್ಬೇಕಾ ಅಥವಾ ಕೃಷ್ಣನ ದಾರಿನ? ಇಲ್ಲ, ಅದೇ ತಪ್ಪು ತಿಳುವಳಿಕೆ. ಇವೆರಡನ್ನೂ ನಾವು ಯಾಕೆ ಒಟ್ಟಿಗೆ ಸೇರಿಸಬಾರ್ದು? ಇವೆರಡೂ ಸೇರಿದಾಗ ಗುಣಪಡಿಸೋಕೆ ಒಂದು ಹೊಸ ದಾರಿನೇ ಸಿಗುತ್ತೆ. ಇದೇ ಆ ಜಾಗ. ಇಲ್ಲೇ ನಮ್ಮ ಪುರಾಣ ಕಥೆಗಳು ಇವತ್ತಿನ ವಾಸ್ತವಕ್ಕೆ ಕನ್ನಡಿ ಹಿಡಿಯುತ್ತೆ. ಇದೇ ಆ ಕ್ಷಣ. ಇಲ್ಲಿ ನಮ್ಮ ಸಾವಿರಾರು ವರ್ಷಗಳ ಆಯುರ್ವೇದ ಇವತ್ತಿನ ಲೇಟೆಸ್ಟ್ ಸೆಲ್ ಬಯಾಲಜಿಯ ಕೈ ಹಿಡಿಯುತ್ತೆ. ಇದು ಬರೀ ಕಥೆಯಲ್ಲ, ಇದು ವಿಜ್ಞಾನ. ಯಾವಾಗ ಪ್ರಾಚೀನ ಜ್ಞಾನ ಮತ್ತೆ ಆಧುನಿಕ ವಿಜ್ಞಾನ ಒಂದಾಗುತ್ತೋ ಆಗ ನಿಜವಾದ ಹೀಲಿಂಗ್ ಶುರುವಾಗುತ್ತೆ. ಹಾಗಾದ್ರೆ ಮುಂದೇನು? ಇದು ನಮ್ಮೆಲ್ಲರ ಪಯಣ. ಕಲಿಯೋದು, ಗುಣಮುಖರಾಗೋದು, ಆರು ಒಟ್ಟಾಗಿ ಬೆಳೆಯೋದು. ಹಾಗಾಗಿ ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಕಲಿಯೋಣ. ನಮ್ಮ ಆರೋಗ್ಯವನ್ನ ನಾವೇ ಕಂಡ್ಕೊಳ್ಳೋಣ. ಇದು ನಮ್ಮೆಲ್ಲರ ಯೋಗಕ್ಷೇಮದ ದಾರಿ. ಹೋಗೋ ಮುನ್ನ ಒಂದು ಪ್ರಶ್ನೆ. ಕೇವಲ ಆ ಒಂದೇ ಒಂದು ಶಕ್ತಿಶಾಲಿ ಬಾಣವನ್ನ ಹುಡುಕೋ ಭರದಲ್ಲಿ ನಾವು ಇಡೀ ಬತ್ತಳಿಕೆಯ ಜ್ಞಾನವನ್ನೇ ಮರೆತುಬಿಟ್ವಾ? ಸ್ವಲ್ಪ ಯೋಚನೆ ಮಾಡಿ. ಧನ್ಯವಾದಗಳು.